ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್, ಕುರ್ಚಿ ಹಂಚಿಕೆಯ ಚರ್ಚೆ, ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟ ಹಾಗೆ, ಜೊತೆಗೆ ಸಿಎಂ ಕುರ್ಚಿ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಸ್ಟೇಟ್ಮೆಂಟ್ ಕಂಡು ಬರ್ತಾ ಇದೆ. ದಲಿತರ ಸಮಸ್ಯೆ CLPಯಲ್ಲೇ ಚರ್ಚೆ ಮಾಡ್ತೇವೆ, ಸತೀಶ್ ಜಾರಕಿಹೊಳಿ ಹೇಳಿರುವಂತಹ ಮಾತಿದು. ಇನ್ನೊಂದು ಕಡೆ ಈ ಬಣ ಬಡಿದಾಟದ ವಿಚಾರವನ್ನ RV ದೇಶಪಾಂಡೆ ತಳ್ಳಿ ಹಾಕಿದ್ದಾರೆ. ಇನ್ನು CLP ಸಭೆಯಲ್ಲೇ ಎಲ್ಲ ಹೇಳ್ತೀವಿ ಅಂತ ಸಚಿವ ತಿಮ್ಮಾಪುರ ಹೇಳಿದ್ದಾರೆ. ಬನ್ನಿ 3 ಜನ ಏನು ಹೇಳಿದ್ರು ನೋಡೋಣ. ನಾವು ಮಾಡಲ್ಲ, ಅದಕ್ಕೆ ಇದಾರೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಬಾಸ್ ಇದಾರೆ. ಅವ್ರು ಕೇಳಿ ನಾವು ಪಾಪ ಒಂದು ಡಿನ್ನರ್ ಮಾಡಿದ್ರಿ, ಆದ್ರೆ ನಂತರದ ಎಫೆಕ್ಟ್ ಇವೆಲ್ಲ ಆಯ್ತು ಅನ್ನೋದು ಬೇರೆ ಒಂದು ಚರ್ಚೆ ಇದೆ. ಹಾಗಾಗಿ ಈಗ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ, ಚೇರ್ಮನ್ರಿಗೆ ಪ್ರಸ್ತಾಪ ಮಾಡಿ ಅನುಮತಿ ಪಡೆದು ಮಾಡೋಣ. ನಾವು ಮೊನ್ನೆ ಕೂಡ ಹೇಳಿದೆ, ಪರ್ಮಿಷನ್ ತೊಗೊಂಡು ಮಾಡೋಣ ಅಂತ ಹೇಳಿದ್ದೀನಿ. ಯಾಕಂದ್ರೆ CLPನ ವೇದಿಕೆನ ಮುಂಚಿತವಾಗಿ ಚರ್ಚೆ ಮಾಡ್ತೀರಾ ಸರ್? ಅಲ್ಲೇ ಮಾಡ್ಬೋದು, ಅಲ್ಲೇ CLPಯಲ್ಲೇ ಮಾಡ್ಬೋದು. ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದು ನೋಡೋಣ. CM ಹೋಮ್ ಮಿನಿಸ್ಟರ್ಗೆ ಹೇಳ್ತೀವಿ. ಶಾಸಕರು ಮಾಡಬಾರ್ದು, ಬ್ರಾಹ್ಮಣ ಶಾಸಕರು ಮಾಡಬೇಕು, ವಕೀಲರ ಶಾಸಕ ಮಾಡಬಾರ್ದು, ಹಾಗೇನಿಲ್ಲ. ಡಿನ್ನರ್ ಯಾವಾಗಲೂ ಯಾರು ಮಾಡ್ಬೋದು. ಈಗ ನನ್ನ ಮನೆಯಲ್ಲಿ ಯಾವಾಗಲೂ ಡಿನ್ನರ್ ಮಾಡ್ತಾ ಇರ್ತೇನೆ ನಾನು. ಏನು ತಪ್ಪದೆ? ಪ್ರತಿಯೊಬ್ಬರ ಮನೆಯಲ್ಲಿ ಡಿನ್ನರ್ ನಡೀತೆ. ಯಾರು ಅತಿಥಿ ಇರ್ತಾರೆ, ಆಕ್ಸಿಡೆಂಟ್ಲಿ ಒಬ್ಬ ಪೊಲಿಟಿಷಿಯನ್ ಇರ್ಬೋದು. ಅದರ್ಥ ರಾಜಕೀಯ ನಾಯಕರಿಗೆ ಮನೆಗೆ ಊಟ ಕರಿಬಾರ್ದು ಹಾಗೇನಿಲ್ಲ. ಮನೆಯಲ್ಲಿ ಯಾರು ಊಟ ಕರಿಬೇಕಂತ ನಾನು ನಿರ್ಣಯ ಮಾಡಬೇಕಲ್ಲ. ನೀವು ನನ್ನ ಕೇಳಿದ ನನಗೆ ಯಾಕೆ ಕರೆದಿಲ್ಲ ಅಂದರೆ ನೋಡಿ, ಮುಂದೆ ಉಳಿದಿರ್ರಿ. ಅವ್ರವ್ರ ಪ್ರಾಬ್ಲಮ್ದಿಂದ ಬೇರೆ ಡೇಟ್ ಅಡ್ಜಸ್ಟ್ ಮಾಡಬೇಕು ಮುಂದೆ ಹಾಕಿದ್ದಾರೆ. ಪಕ್ಷದಲ್ಲಿ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಪರಮೇಶ್ವರ ಆಗಲಿ, ಜಾರಕಿಹೊಳಿ ಆಗಲಿ, ಎಲ್ಲರೂ ಒಂದೇವೆ. ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷದಾರ. ಅವ್ರ ನಾಯಕತ್ವದಲ್ಲಿ ಇವತ್ತು ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆ ಸಂಘಟನೆ ಮಾಡ್ತಾ ಇದೆ. ಗೊತ್ತಲ್ಲ, 3 ಬ್ಯಾಚ್ ಇಲೆಕ್ಷನ್ ಮೊನ್ನೆ ಗೆದ್ದಿದ್ದೇವೆ ಸಿದ್ದರಾಮಯ್ಯ ಮತ್ತು ಅವ್ರ ನಾಯಕತ್ವದಲ್ಲಿ. ಹಾಗಾಗಿ ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ, ಯಾವ ಭಿನ್ನಾಭಿಪ್ರಾಯ ಇಲ್ಲ. ಒಬ್ಬೊಬ್ಬರವ್ರ ಅಭಿಪ್ರಾಯ, ಶಾಸಕಾಂಗ ಪಕ್ಷದಲ್ಲಿ ಹೇಳ್ತಿದ್ದೀನಿ, ಅದನ್ನು ಹೇಳಿದ್ ನಿಮಗೂ ತಿಳಿಸ್ತೀವಿ. ಎಲ್ಲ ಸಚಿವರು ಭಾಗಿಯಾಗ್ತಾರೆ, ಶಾಸಕರದು ಭಾಗಿಯಾಗೋದಿಲ್ಲ. ಶಾಸಕರ ಅಭಿಪ್ರಾಯ ಮತ್ತೊಂದು ಕ್ರೋಢೀಕರಿಸ್ತಾರೆ. ಎಲ್ಲ ಶಾಸಕರಲ್ಲಿ ಕ್ಯಾಬಿನೆಟ್ ಬರೋಕ್ಕಾಗತ್ತಲ್ಲ, ಇಲ್ವಲ್ಲ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಸದ್ಯಕ್ಕೆ ಕಾಂಗ್ರೆಸ್ ಮನೆಯಲ್ಲಿ ಇರುವಂತಹ ಗೊಂದಲಗಳು, ಈ CM ವಿಚಾರ ಆಗಾಗ ಯಾರದನ್ನ ತೇಲ್ಬಿಡ್ತಾರೆ, ಏನು ಹೇಗೆ ಬರುತ್ತೆ ಇದು ಚರ್ಚೆಗೆ ಅನ್ನೋದೇ ಬಹಳ ಒಂದು ಆಶ್ಚರ್ಯಕರವಾದಂಥ ವಿಚಾರ. ಎಲ್ಲಿಂದ ಸ್ಟಾರ್ಟ್ ಆಗುತ್ತಿದ್ದು ಅಂತ. ಸೊ ಈ ಬಾರಿ ಶುರುವಾಗಿರೋದು ಎಲ್ಲಿಂದ, ಜೊತೆಗೆ ಸುರ್ಜೇವಾಲಾ ಬಂದ ಮೇಲೆ ಆಬ್ವಿಯಸ್ಲಿ ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ ಏನು ಗೊಂದಲ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ. ಬಟ್ ಕಾರ್ಯಕರ್ತರಲ್ಲೂ ಗೊಂದಲ ಇದೆ, ನಾಯಕರಲ್ಲೂ ಕೂಡ ಸ್ಟೇಟ್ಮೆಂಟ್ಗಳು ವೇರಿ ಆಗ್ತಿದೆ. ಸೊ ಏನೇನು ಆಗ್ತಿದೆ ಪ್ರಸನ್ನ? ಅವಿನಾಶ್, ಕಾಂಗ್ರೆಸ್ನಲ್ಲಿ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗೋದಕ್ಕೆ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಲ್ಲಿ ಬಿಟ್ವೀನ್ ದ ಲೈನ್ಸ್ ಮಾತಾಡ್ತಿದ್ದಾರೆ. ಅಂದ್ರೆ ನೇರವಾಗಿ ಯಾರು ಕೂಡ ತಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಆದ್ರೆ ತಮ್ಗೆ ಹೀಗೆ ಅನಿಸ್ತಿದೆ ಅನ್ನುವಂಥದ್ದನ್ನು 2 ಲೈನ್ಗಳ ಮಧ್ಯದಲ್ಲಿ ಬೇರೆಯದೇ ಒಂದು ಸೂಕ್ಷ್ಮವಂತ ಅರ್ಥಗಳನ್ನ ಇಟ್ಕೊಂಡು ಮಾತಾಡ್ತಿದ್ದಾರೆ. ಕೊನೆಗೆ ಅದನ್ನ ಮಾಧ್ಯಮಗಳ ಹಣೆಗೆ ಕಟ್ಟುವಂತ ಕೆಲಸವನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಇರಬಹುದು ಅಥವಾ ಡಿನ್ನರ್ ಪಾಲಿಟಿಕ್ಸ್ ಇರಬಹುದು, ಈ ವಿಚಾರಗಳು ಕೂಡ ಶುರುವಾಗಿ ಕಾಂಗ್ರೆಸ್ನ ಮನೆಯಿಂದಲೇ. ಕಾಂಗ್ರೆಸ್ನ ನಾಯಕರು ಪ್ರತ್ಯೇಕವಾದಂತ ಬಣ ರಾಜಕೀಯವನ್ನ ಪ್ರಾರಂಭ ಮಾಡಿದ್ರಿಂದಲೇ ಗೊಂದಲಗಳು ಶುರುವಾಯಿತು. ಆ ಗೊಂದಲಗಳಿಗೆ ಇತಿಶ್ರೀ ಹಾಡಬೇಕಂತ ಕೆಲಸವನ್ನ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಲೇಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಸಂಜೆ 6 ಗಂಟೆಗೆ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಆ ಸಭೆಯಲ್ಲಿ ದಲಿತ ನಾಯಕರು ಪ್ರತ್ಯೇಕವಾಗಿ ಯಾಕೆ ಸಭೆಯನ್ನ ಮಾಡೋದಕ್ಕೆ ಹೊರಟಿದ್ರು ಅನ್ನುವಂತ ಅದರ ಅಜೆಂಡಾ ಏನು ಅನ್ನುವಂಥದ್ದನ್ನು ಕೂಡ ದಲಿತ ನಾಯಕರ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನ ಕ್ಲಿಯರ್ ಮಾಡಿದ್ರು. RB ತಿಮ್ಮಾಪುರ ಅವರು ಕೂಡ ಹೇಳಿದ್ರು, ಹೌದು, ನಮಗೆ ಯಾವ ಕಾರಣಕ್ಕೋಸ್ಕರ ಪ್ರತ್ಯೇಕವಾಗಿ SC/ST ನಾಯಕರ ಸಭೆಯನ್ನ ಮಾಡೋದಕ್ಕೆ ಹೊರಟಿದ್ವಿ ಅನ್ನುವಂಥದ್ದನ್ನ ನಾವು ಸುರ್ಜೇವಾಲಾ ಅವರ ಮುಂದೆ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಸದ್ಯಕ್ಕೆ ಈ ಗೊಂದಲಗಳು ಮೇಲ್ನೋಟಕ್ಕೆ ತಿಳಿಯಾದಂತೆ ಕಂಡರೂ ಕೂಡ ಒಳಗಿಂದ ಒಳಗೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಅದು ಭಿನ್ನ ಭಿನ್ನ ಅಭಿಪ್ರಾಯಗಳು. ಸದ್ಯಕ್ಕೆ ಸುರ್ಜೇವಾಲಾ ಅವರು ಒಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನಾಯಕತ್ವ ಬದಲಾವಣೆಯ ವಿಚಾರ ಕೂಡ ಇಲ್ಲ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಹೊಸ ನೇಮಕಾತಿ ಇರಬಹುದು ಅಥವಾ ಈಗ ಇರುವಂತಹ ನಾಯಕತ್ವವನ್ನ ಯಾವುದೇ ರೀತಿಯ ಬದಲಾವಣೆ ಕೂಡ ನಾವು ಮಾಡೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಿಜೆಪಿಯಲ್ಲಿ ಗೊಂದಲಗಳಿದ್ದಾವೆ. ಯತ್ನಾಳ್ದು ಒಂದು ಟೀಮ್ ಆಗಿದೆ, ವಿಜೇಂದ್ರ ಅವರು ಮತ್ತೊಂದು ಟೀಮ್ ಆಗಿದೆ, ಅಶೋಕ್ ಅವರು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತಾರೆ. ಅವರ ಗೊಂದಲಗಳನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮತ್ತು ನಮ್ದು 135ಕ್ಕೂ ಹೆಚ್ಚು ಶಾಸಕರನ್ನು ಹೊಂದಿಡುವಂತ ಸದೃಢವಾದಂತಹ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ
ಪ್ರಶ್ನೆ ಮಾಡುವಂತ ಕೆಲಸವನ್ನ ವಿಪಕ್ಷಗಳು ಮಾಡ್ತಿದ್ದಾವೆ ಅನ್ನುವಂಥ ಸಮಜಾಯಿಷಿಯನ್ನ ಸುರ್ಜೇವಾಲಾ ಅವರು ಕೊಡ್ತಿದ್ದಾರೆ. ಇವತ್ತು ಸಂಜೆ ನಡೆಯುವಂತಹ ಶಾಸಕಾಂಗ ಸಭೆಯಲ್ಲೂ ಕೂಡ ಈ ರೀತಿಯ ಭಿನ್ನ ಭಿನ್ನ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗುತ್ತೆ ಅನ್ನುವಂಥದ್ದು ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ದಲಿತ ನಾಯಕರು ನಾವು ಸಭೆಯನ್ನ ಮಾಡಿಯೇ ತೀರ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತು ಅದರ ಅಜೆಂಡಾ ಅತ್ಯಂತ ಸ್ಪಷ್ಟವಾಗಿದೆ. ಸಮುದಾಯಕ್ಕೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಅದನ್ನು ಹೊರತುಪಡಿಸಿದಂತೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಅಜೆಂಡಾ ಇಲ್ಲ ಅನ್ನುವಂಥದ್ದನ್ನ ದಲಿತ ನಾಯಕರು ಹೇಳ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಸುರ್ಜೇವಾಲಾ ಅವರು ಅದನ್ನ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಅತ್ಯಂತ ಕುತೂಹಲ. ಜೊತೆಗೆ ಹಿರಿಯ ಸಚಿವರು ಮತ್ತು ಕಿರಿಯ ಶಾಸಕರು ಇವರೆಲ್ಲರಿಗೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಹೇಗೆ ಒಗ್ಗಟ್ಟಾಗಿರಬೇಕು ಮತ್ತು ಅನಗತ್ಯವಾದಂತಹ ಗೊಂದಲಗಳನ್ನ ಯಾಕೆ ಕ್ರಿಯೇಟ್ ಮಾಡಬಾರದು, ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಎಲ್ಲವೂ ಕೂಡ ಸರಾಗವಾಗಿ ನಡೆದುಕೊಂಡು ಹೋಗ್ತಿದೆ, ಅದರ ಮಧ್ಯೆ ಈ ರೀತಿಯ ಪ್ರತ್ಯೇಕವಾದಂತಹ ಭಿನ್ನಮತೀಯ ಸಂಘಟನೆಗಳು ಅಥವಾ ಭಿನ್ನವಾದಂತಹ ಚಟುವಟಿಕೆಗಳ ಅಗತ್ಯತೆ ಇಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಸ್ಪಷ್ಟವಾಗಿ ಸುರ್ಜೇವಾಲಾ ಅವರು ರವಾನಿಸಬೇಕಿತ್ತು. ಆ ಕೆಲಸವನ್ನ ಬೆಂಗಳೂರಿಗೆ ಬಂದ ತಕ್ಷಣವೇ ಸುರ್ಜೇವಾಲಾ ಅವರು ಮೊದಲ ಹಂತದಲ್ಲಿ ಮಾಡಿದ್ರು. ನಾಯಕತ್ವದ ಬದಲಾವಣೆ ಇಲ್ಲ ಮತ್ತು ಇದು ಒಗ್ಗಟ್ಟಾಗಿರುವಂತಹ ಸರ್ಕಾರ ಅನ್ನುವಂತ ಒಂದು ಸಂದೇಶವನ್ನ ನೇರವಾಗಿ ರವಾನಿಸಿದ್ದಾರೆ. ಆ ಸಂದೇಶವನ್ನ ಶಾಸಕರಿಗೂ ಮತ್ತು ಸಚಿವರಿಗೂ ಕೂಡ ಮನದಟ್ಟು ಮಾಡಬೇಕಂತ ಕೆಲಸ ಇದೀಗ ಹೈಕಮಾಂಡ್ನ ಹೊಣೆಗಾರಿಕೆಯಾಗಿದೆ. ಅದನ್ನ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತಹ ಶಾಸಕಾಂಗ ಸಭೆಯಲ್ಲಿ ಬಹುತೇಕ ಈ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಸುರ್ಜೇವಾಲಾ ಅವರು ನೇರವಾಗಿ ಎಲ್ಲರಿಗೂ ಕೂಡ ಇದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಪರಮೇಶ್ವರ್ ಆಗಲಿ ಉಳಿದಂತ ನಾಯಕರಾಗ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ನಾವು ನಮ್ಮ ಸಮುದಾಯದ ಸಲುವಾಗಿ ಸಭೆ ಮಾಡ್ತಿದ್ದೇವೆ ಹೊರತು ಪಕ್ಷದ ನಾಯಕತ್ವ ಬದಲಾವಣೆ ಸಲುವಾಗಿ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೂ ಕೂಡ ಈ ರೀತಿಯ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಗೊಂದಲವನ್ನಂತೂ ಕ್ರಿಯೇಟ್ ಮಾಡ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.